ನೋಡಿ ಇವತ್ತು ನಮ್ಮ ಹೊಲದಲ್ಲಿ ಎಳ್ನೀರು ಕಡಿಯೋದಕ್ಕೆ ಬಂದಿದ್ದಾರೆ. ಇನ್ನೇನು ಸೀಸನ್ ಸ್ಟಾರ್ಟ್ ಆಯ್ತಲ್ಲ ಎಳ್ನೀರ್ದು. ಯಾವಾಗಲೂ ಸೀಸನ್ ಇರುತ್ತೆ ಎಳ್ನೀರ್ದು, ಆದರೆ ಬೇಸಿಗೆ ಟೈಮಲ್ಲಿ ಇನ್ನೂ ಒಂದು ಸ್ವಲ್ಪ ಜಾಸ್ತಿನೇ ಇರುತ್ತೆ ಎಳ್ನೀರು, ಒಂದು ಸ್ವಲ್ಪ ಡಿಮ್ಯಾಂಡ್ ಜಾಸ್ತಿನೇ ಇರುತ್ತೆ. ಬೇಸಿಗೆ ಅಂದ್ರೇ ಎಲ್ಲರೂ ಎಳ್ನೀರನ್ನೇ ಇಷ್ಟಪಡೋದು, ಯಾವ ಕೂಲ್ ಡ್ರಿಂಕ್ಸು ಯಾವುದು ಇಷ್ಟಪಡೋಲ್ಲ. ನೋಡಿ ಈಗ ಎಳ್ನೀರು ಕಡಿಯೋಕ್ಕೆ ಮರ ಹತ್ತುತ್ತಾ ಇದ್ದಾರೆ ಅಣ್ಣವರು. ತುಂಬ ಹುಷಾರಾಗಬೇಕು, ಯಾಕಂದರೆ ತೆಂಗಿನ ಮರ ಅಲ್ವಾ, ಮೇಲಿಂದ ಇದಾದರೆ ಒಂದು ಸ್ವಲ್ಪ ಸಮಸ್ಯೆ ಆಗುತ್ತೆ ಅಂತ ಸ್ವಲ್ಪ ಹುಷಾರಾಗುತ್ತಾರೆ. ಇದು ನಂದಿದ್ದು ಎರಡನೇ ಹೊಡಿ ಎಳ್ನೀರಪ್ಪ. ಅವತ್ತೊಂದು ದಿನ ಬಂದು ತಗೊಂಡೋಗಿದ್ರು, ಮತ್ತು ಇವತ್ತು ಬಂದಿದ್ದಾರೆ. ಇವತ್ತು ಎರಡನೇ ದಿನ ಇದು ನಮ್ಮದು ಎಳ್ನೀರು ಕಡಿತಾ ಇರೋದು. ಅವತ್ತು ಒಂದೆಲ್ಲ ವೀಡಿಯೋ ಮಾಡಿ ಹಾಕಿದ್ದೀನಿ ಆಲ್ರೆಡಿ, ನೀವು ನೋಡಿರ್ಬೋದು. ನೋಡಿ ಅಲ್ಲಿ ಆಲ್ರೆಡಿ ಎಳ್ನೀರು ಕೆಡವಿ ಇಳಿತಾ ಇದ್ದಾರೆ, ಮರದಿಂದ ಇಳಿತಾ ಇದ್ದಾರೆ. ಇಳಿಯೋಕ್ಕಾದ್ರೂ ಕೂಡ ತುಂಬ ಹುಷಾರಾಗಿ ಇಳಿಬೇಕು. ಹಂಗೆ ಅಮ್ಮ ಒಂದು ಗರಿ ಕೂಡ ಕಡಿದು ಮರಕ್ಕೊಂದು ಗರಿ ಕೂಡ ಕಡಿತಾರೆ. ಯಾಕಂದರೆ ಎಳ್ನೀರು ಕಡಿತಾರಲ್ಲ ಆ ಟೈಮಲ್ಲಿ ಒಂದು ಸ್ವಲ್ಪ ಅದು ಒಣಗಬಾರ್ದಂತ ಮುಚ್ಚೋಕ್ಕೆ ಗರಿ ಕಡಿತಾರೆ. ಮತ್ತು ನೋಡಿ ಇನ್ನೊಂದು ಮರ ಹತ್ತುತ್ತಾ ಇದ್ದಾರೆ. ಹಿಂಗೆ ಒಂದು ಮರ ಆದಮೇಲೆ ಒಂದು ಮರ ಹತ್ತುತ್ತಾನೆ ಇರ್ತಾರೆ. ಅವ್ರಿಗೆ ಏನೂ ಆಗದೆ, ಏನು ಸುಸ್ತು ಟೈರ್ಡ್ ಅಂತ ಏನು ಯಾಕಂದರೆ ಅಭ್ಯಾಸ ಇರುತ್ತಲ್ಲ, ಅವರ ಹತ್ತುತ್ತಾರೆ. ನೋಡಿ ಇವಾಗ ಫುಲ್ ಮೇಲ್ಗಡೆ ಇದ್ದಾರೆ. ಬಂತು ಎಳ್ನೀರು ಇದೇ ಥರ ನೋಡಿ ಇಳಿಸೋದು. ಒಂದು ಹಗ್ಗ ಕಟ್ಟಿ ಆ ಹಿಂಡ್ಲನ್ನು ಹಗ್ಗ ಕಟ್ಟಿ ಇಳಿಸ್ಬಿಡ್ತಾರೆ. ಅದು ಹಂಗೆ ಬಿಟ್ಟರೆ, ಹಂಗೆ ಕಡ್ದಂಗೆ ಕೆಳಗೆ ಬಿಟ್ಟರೆ ಇವೆಲ್ಲ ಎಳ್ನೀರೆಲ್ಲ ಚಲಪಿಲ್ಲಿಯಾಗಿ ಹೊಡೆದೋಗ್ಬಿಡ್ತಾವಲ್ಲ, ಅವು ತಾಣಲ್ಲ, ಮತ್ತು ನಮಗೂ ವೇಸ್ಟ್ ಆಗ್ತವೆ. ಇನ್ನೂ ಎಷ್ಟು ಈಸಿಯಾಗಿ ಎಳ್ನೀರು ಇಳಿಸ್ತಾರೆ ನೋಡಿ ಅವರು. ನೋಡಿ ಅಣ್ಣವ್ರು ಎಷ್ಟು ಮೇಲ್ಗಡೆ ಇದ್ದಾರೆ. ಅದು ತುಂಬ ಹುಷಾರಾಗಿ ಕೆಲಸ ಮಾಡ್ಬೇಕು ಮೇಲೆ, ಯಾಕಂದರೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಇದಾಗ್ಬಿಡ್ತಂತ. ನೀವು ನೋಡ್ತಾ ಇರ್ಬೋದು. ನೋಡ್ರಿ ಎಷ್ಟು ಚೆನ್ನಾಗಿ ಕೂತ್ಕೊಂಡಿದ್ದಾರೆ ಮೇಲೆ ಅಣ್ಣರು. ಅಲ್ಲಿ ಹೋಗಿ ಅಲ್ಲಿ ಒಂದು ಹಿಂಡ್ಲನ್ನ ಕಡಿತಾನೆ ಇರ್ತಾರೆ ಅಲ್ಲಿ. ನೋಡಿ ಅಲ್ಲಿ ತೆಂಗಿನ ಹಿಂಡ್ಲು ಕಾಣುತ್ತಲ್ಲ, ಅದು ನೋಡ್ರಿ, ಅದನ್ನು ಕಡಿದು ಹಗ್ಗ ಕಟ್ಟಿ ಇಳಿಬಿಡ್ತಾರೆ ನೋಡಿ. ಅದಕ್ಕೆ ಎಳೆಬಿಟ್ಟು ಎಲ್ಲ ಹಿಂಗೆ ಪ್ರತಿಯೊಂದು ಮರದಲ್ಲಿ ಇದೇ ಥರನ ಮಾಡ್ತಿರ್ತಾರೆ ಅವರು. ಇಷ್ಟೆಷ್ಟು ಅವ್ರಿಗೆ ಬೇಕಾದವೆಲ್ಲ ಎಳ್ನೀರು ಎಲ್ಲ ಬಂದಿರ್ತಾವಲ್ಲ, ಎಲ್ಲ ಇಳಿಸ್ಕೊಂಡು ಹಗ್ಗ ಕಟ್ಟಿ ಇಳಿಸ್ಕೊಂಡು ಇರ್ತಾರೆ. ಮತ್ತು ಇನ್ನೊಂದು ಅದರಲ್ಲಿ ಬೋಲ್ಕಾಯಿ ಸಿಕ್ಕಿರ್ತಾವಲ್ಲ, ಅವು ನಾವೇ ಹೇಳ್ತೀವಿ ಕೆಡವಿರಿ ಅಂತ ಹೇಳ್ತೀವ. ಅವು ನಾವು ನಮ್ಮ ಮನೆಗೆ ಯಾವ್ದು ಯೂಸ್ ಮಾಡ್ಕೊತೀವಿ. ಇಲ್ಲಾಂದ್ರೆ ಅದು ಕೊಬ್ಬರಿ ಎಣ್ಣೆ ಕೂಡ ಅವೆಲ್ಲ ಕ್ಲೀನ್ ಮಾಡ್ಕೊಂಡು ಕೊಬ್ಬರಿ ಎಣ್ಣೆ ಕೂಡ ನಾವು ಮಿಷಿನ್ಗೆ ಹಾಕಿ ಹಾಕ್ಸ್ಕೊಂಡ್ಬರ್ತೀವಿ. ಅದ್ರ ಜೊತೆಗೆ ಎಳ್ನೀರು ಸತ್ತಿಗೆ ಬೋಲ್ಕಾಯಿ ಕೂಡ ನಾವು ಕೆಡಿಸ್ತೀವಿ. ಬೋಲ್ಕಾಯಿ ಎಲ್ಲ ನಾವು ತಗೊಂಡೋಗ್ತೀವಿ ನಮ್ಮ ಮನೆಗೆ. ಇನ್ನೊಂದು ಎಳ್ನೀರೆಲ್ಲ ನೋಡಿ ಕೆಡ್ತಾ ಇದ್ದಾರೆ. ಬೋಲ್ಕಾಯಿ ಕೆಡಿದ್ರೆ ಒಂದು ಕಾಯಿ ಬಿತ್ತಲ್ಲ, ಅದು ಬೋಲ್ಕಾಯಿ. ಅದು ಬೋಲ್ಕಾಯಿ ಏನು ಹಗ್ಗ ಕಟ್ಟಿ ಏನು ಇದು ಮಾಡಲ್ಲ, ಅದು ಹಂಗೆ ಕಡ್ದು ಬಿಸಾಕ್ತಿರೋದು. ಅವೇನು ಮೇಲಿದ್ದ ಬಿದ್ದರೆ ಏನೂ ಆಗಲ್ಲಲ್ವ, ಅದಕ್ಕೋಸ್ಕರನೇ ಎಳ್ನೀರು ಮಾತ್ರ ಸೂಕ್ಷ್ಮವಾಗಿ ಇಳಿಸ್ಬೇಕು. ಯಾಕಂದರೆ ಅವು ಸೂಕ್ಷ್ಮ ಇರ್ತವೆ, ಅವಿನ ಬೋಲ್ತಿರಲ್ಲ ಎಳ್ನೀರು. ಅದಕ್ಕೋಸ್ಕರನೇ ನಿಧಾನವಾಗಿ ಹಗ್ಗ ಕಟ್ಟಿ ಒಂದು ಹಿಂಡ್ಲನ್ನ ನಿಧಾನವಾಗಿ ಇಳಿಸ್ತಾರೆ ನೋಡಿ. ಬೋಲ್ಕಾಯಿ ಆದರೆ ಏನಾಗಲ್ಲ, ಅದು ಅಲ್ಲೇ ಕಿತ್ತಂಗೆ ಮೇಲಿಂದ ಬಿಸಾಕಿದ್ರೆ ಕೂಡ ಅವು ಏನಾಗಲ್ಲ, ಟಪ್ ಅಂತ ಹಂಗೆ ಬೀಳ್ತಾವೆ ನೋಡಿ. ಇಳಿಸ್ತಾ ಇದ್ದಾರೆ ನೋಡಿ. ಆ ಕಡೆದು ಎಷ್ಟು ಚೆನ್ನಾಗಿ ಬಂತು ಕೆಳಗೆ ಮೇಲಿಂದ. ಇವ್ರು ಕೆಳಗೊಬ್ರು ಇರ್ತಾರೆ, ಅದು ಕೆಳಗೊಬ್ಬರು ಅವ್ರ ಹಗ್ಗ ಕಟ್ಟಿ ಹಿಂಡ್ಲನ್ನು ಹಗ್ಗ ಕಟ್ಟಿ ಕೆಳಗೆ ಇಳಿಸಿರ್ತಾರಲ್ಲ, ಅವರೊಬ್ಬ ಅದನ್ನೆಲ್ಲ ಬಿಚ್ಚಿ ಮತ್ತೆ ಇನ್ನೊಂದು ಇಂಟಿಗೆ ಹಗ್ಗಕ್ಕೆ ಬಿಚ್ಚಿ ಮತ್ತೆ ಮೇಲೆ ಕೊಡ್ತಾರೆ ಅವರು. ಕನಿಷ್ಠ ಒಂದು 2-3 ಅಂತೂ ಇಲ್ಲಿ ಇರಲೇಬೇಕು. ಒಬ್ಬರು ಮೇಲೆ ಒಬ್ಬರು ಕೆಳಗೆ. ನೋಡ್ರಿ ಎಷ್ಟು ಚೆನ್ನಾಗಿ ಇದು ಮಾಡ್ತಿದ್ದಾರೆ ಮೇಲೆ. ನನಗೂ ಮರ ಹತ್ಬೇಕಂತ ಆಸೆ, ನನಗೆ ಮರನೇ ಹತ್ತಕ್ಕೆ ಬರೋಲ್ಲ, ಏನು ಮಾಡಪ್ಪ. ನೋಡ್ರಿ ಹಗ್ಗ ಎಳಿತಾ ಇದ್ದಾರೆ ಮೇಲೆ. ಇನ್ನೊಂದು ನೋಡಿ, ಇವು ಕೀಳ್ತಿದ್ರೆ ಅವೆಲ್ಲ ಬೋಲ್ಕಾಯಿ ನೋಡಿ. ಅವೆಲ್ಲ ನೋಡಿ ಬೋಲ್ಕಾಯಿ ಮೇಲಿಂದ ಬಿದ್ದಿಸಿ ಅದು ನೋಡಿ, ಅದು ಬೋಲ್ಕಾಯಿ ಎಲ್ಲ ಮೇಲಿಂದ ಕೈಲಿದ್ದ ಹಂಗೆ ಬಿಟ್ರು. ಅವು ಕೆಳಗೆ ಬಿದ್ದರೂ ಕೂಡ ಏನಾಗಲ್ಲ ಅವು. ಅದು ಆ ರೀತಿ ಎಳ್ನೀರು ಮಾಡೋಕ್ಕಾಗಲ್ಲ ಹತ್ತಿರ ಆ ಥರ, ಯಾಕಂದರೆ ಅದು ಸೂಕ್ಷ್ಮ ಎಲ್ಲ ಎಳ್ನೀರು ಹೊಡೆದೋಗ್ಬಿಡ್ತಾವೆ ನೋಡಿ. ಆ ಮರದಲ್ಲೆಲ್ಲ ಕೆಡವಿ ಈಗ ಇಳಿತಾ ಇದ್ದಾರೆ ಈಗ. ಅಲ್ಲಿ ನಮ್ಮ ಅಪ್ಪರು ಕೂಡ ನಿಂತಿದ್ದಾರೆ ಅಲ್ಲಿ ನೋಡಿ. ಈಗ ಅಲ್ಲಿ ಒಂದು ಹಿಂಡ್ಲು ಇಳಿಸಿದ್ರಲ್ಲ, ಅದನ್ನೆಲ್ಲ ಆ ಗೊನೆನೆಲ್ಲ ಕ್ಲೀನ್ ಮಾಡ್ತಿದ್ದಾರೆ ನೋಡಿ. ಅವು ಒಂದು ಸ್ವಲ್ಪ ಎಳ್ಳಿನ ಮುಂದ್ಗಡೆ ಒಂದು ಸ್ವಲ್ಪ ಕಡ್ಡಿ ಇರುತ್ತಲ್ಲ, ಅದನ್ನೆಲ್ಲ ಕ್ಲೀನ್ ಮಾಡ್ತಾರೆ. ಯಾಕಂದರೆ ನೀಟಾಗಿ ಕಾಣಲಿ, ಮತ್ತು ಅವು ಏನಾದರೂ ಕಾಯಿಗೆ ಹೊಂದ್ಕೊಂಡು ಚುಚ್ಚಿ ಮಾಸ್ತ ಆಗಬಾರ್ದಂತ
ಇನ್ನೊಂದು ಹೊತ್ಕೊಂಡು ಹೋಗ್ಬೇಕಾದ್ರೆ ಒಂದು ಸ್ವಲ್ಪ ಚುಚ್ಚುತ್ತವಲ್ಲ ನೋಡಿ, ಕಡ್ಡಿ ಇರೋವೆಲ್ಲ ಕ್ಲೀನ್ ಮಾಡ್ತಾರೆ, ಅವನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಹೊತ್ಕೊಂಡು ಹೋಗ್ಬಿಡ್ತಾರೆ ನೋಡಿ. ಇವಾಗ ಎಲ್ಲ ಈ ಕಾಯಿ ಕಡಿತಾ ಇದ್ರಲ್ಲ ಅವೆಲ್ಲ ವೇಸ್ಟ್ ಕಾಯಿ, ಅದರಿಂದ ಅವು ನಮಗೂ ಬರೋಲ್ಲ, ಅವರು ತಗೊಳಲ್ಲ. ಅವೆಲ್ಲ ಜೋಳ ಅಂತ ಕಡಿತಾರೆ ನೋಡಿ, ಅವೆಲ್ಲ ಇವಾಗೇನು ನಾವು ಕಡೆ ಬಿಸಾಕ್ತಾರೆ ನೋಡಿ, ಈಗ ಅವೆಲ್ಲ ಜೋಳವು. ಅದು ಹಂಗೆ ಇವಾಗ ಕಡಿದ್ರಲ್ಲ ಅದೆಲ್ಲ ವೇಸ್ಟ್ ನೋಡಿ, ಅವೆಲ್ಲ ವೇಸ್ಟ್ ಕಾಯಿ. ಅವು ಸುಮ್ಮನೆ ನಮಗೂ ಬರೋಲ್ಲ, ಅವ್ರಿಗೂ ಹೋಗಲ್ಲ ಅವು. ಅವೆಲ್ಲ ಜೋಳ ಅಂತ ಹೇಳ್ತಾರಪ್ಪ, ಅದು ಏನಂತ ನಮಗೂ ಗೊತ್ತಿಲ್ಲ. ಆ ಕಡ್ದು ನೋಡಿದ್ರೆ ಒಂದು ಸ್ವಲ್ಪ ಕಾಯಿ ಹಾಲು ಚೆನ್ನಾಗಿರಲ್ಲ ಅವು. ನೋಡಿ ಇದು ಹಿಂಡ್ಲಲ್ಲಿ ಎಷ್ಟು ಕಾಯಿ ವೇಸ್ಟ್ ಆಗಿದಾವೆ ಅಂದರೆ ಅವು ಸುಮ್ಮನೆ ಲಾಸ್. ಅದು ನಮಗೆ ಹೊಲ್ದರಿಗೂ ಲಾಸು, ಮತ್ತು ಅವರು ತಗೊಂಡ್ರು ಕೂಡ ತಗೊಂಡೋಗೋದಿಲ್ಲ ಅವು ನೋಡಿ. ಆ ಕಾಯಿನೂ ವೇಸ್ಟ್ ಇದು. ಇದರಲ್ಲಿ ಸುಮಾರು ಒಂದು 15-20 ಕಾಯಿ ಒಂದು ಹಿಂಡ್ಲಲ್ಲಿ ಇದ್ವು, ಸುಮಾರು ಒಂದು 10 ಕಾಯಿ ವೇಸ್ಟ್ ಆದವು ನೋಡಿ ಇದರಲ್ಲಿ. ಅವ್ರಿಗೆ ಹೆಂಗೆ ಕಂಡುಹಿಡಿತಾರೆ ಅವರು, ಇವು ಜೋಳದ ಯಾವ್ದು ಅಂತ ಬಿಸಾಕ್ಬಿಡ್ತಾರೆ ನೋಡಿ ಇವರೆಲ್ಲ ನೋಡಿ. ಮತ್ತೆ ಇನ್ನೊಂದು ಮರ ಹತ್ತಿದ್ರಿ, ಈಗ ಮತ್ತೆ ಇಳಿಸ್ತಾ ಇದ್ದಾರೆ ಮೇಲಿಂದ ಕೆಳಗಿಂದ ಎಳ್ನೀರಿನ ಹಿಂಡ್ಲು ಇಳಿಸಿ. ಇಲ್ಲೊಬ್ರು ಕೆಳಗೆ ಒಬ್ಬರು ಬಿಚ್ಕೊಡ್ತಾ ಇರಬೇಕು ಬರ್ತಾನೆ ಇತ್ತು, ಒಂದಾದ್ಮೇಲೆ ಇನ್ನೊಂದು ಬರ್ತಾನೆ ಇರ್ತವೆ. ಇನ್ನೊಂದು ಇಲ್ಲಿ ನಮ್ಮ ಹತ್ರ ಇವರು ರೇಟ್ ತಗೊಳೋದು 16 ರೂಪಾಯಿ ಹಂಗೆ ರೇಟ್ ತಗೊಂತಾರೆ, ಮತ್ತು ಅವರಲ್ಲೂ ಮಾರೋದು ಅವ್ರಿಗೆ ಡಿಮ್ಯಾಂಡಿಗೆ ತಕ್ಕಂಗೆ ಮಾರ್ತಾರೆ ಅವರು. ಯಾಕಂದರೆ ನಮಗೆ ಏನೊಂದು ಸ್ವಲ್ಪ ಲಾಸ್ ಆಗುತ್ತೆ, ಯಾಕಂದರೆ 16 ರೂಪಾಯಿ ಕೊಟ್ಟರೆ ನಮಗೆ ಲಾಸೇ ಹೆಚ್ಚು ಕಡಿಮೆ ಹೇಳಿದರೆ ಮತ್ತು ಏನು ಮಾಡೋಕ್ಕಾಗಲ್ಲ. ಮತ್ತು ನಮಗೆ ಮರನೂ ಹೊತ್ತಾಗಿ ಬರೋಲ್ಲ, ನಾವೇ ಸ್ವಂತ ವ್ಯಾಪಾರ ಮಾಡೋಕೆ ಹೋಗಿ ಆಗಲ್ಲಲ್ವ. ಅದಕ್ಕೋಸ್ಕರ ನಾವು ಹಿಂಗೆ ಎಳ್ನೀರು ವ್ಯಾಪಾರಿಗಳು ಕೊಟ್ಟರೆ ಅವರೇ ಬಂದು ಕರ್ಕೊಂಡು ಹೋಗ್ತಾರೆ. ನಾವೇ ಮಾರಂಗಿದ್ರೆ ಇವಾಗ ನಾವು ಮತ್ತೆ ಮರ ಥರನೆಲ್ಲ ಕರ್ಕೊಂಬರ್ಬೇಕು, ಮತ್ತು ಅವರಿಗೆ ಇದು ಒಂದು ಮರಕ್ಕೆ ಇಷ್ಟಂತ ಕೊಡಬೇಕು, ಏನೋ ಅದು ಕೊಟ್ಟರೆ ಸತಿಗೆ ಅದು ಸತಿಗೆ ಮರ ಥರ ಫುಲ್ ಡಿಮ್ಯಾಂಡ್ನಾಗ ಇರ್ತಾರೆ. ಯಾಕಂದರೆ ಬೇಸಿಗೆ ಟೈಮಲ್ಲ ಅವರು ಒಂದೂರಿಂದ ಒಂದೂರಿಗೆ ಹೋಗ್ತಾನೆ ಇರ್ತಾರೆ. ಆ ಟೈಮಲ್ಲಿ ನಮಗೆ ನಮ್ಮ ಟೈಮ್ ಸಿಗೋದಿಲ್ಲ, ಅದು ಒಂದಿನದಿಲ್ಲ ಇರಲ್ಲ. ಯಾಕಂದರೆ ಈ ಟೈಮಲ್ಲಿ ತುಂಬ ಎಳ್ನೀರು ಬೇಕಾಗ್ತವೆ. ಏನಿಲ್ಲ ಅಂದರೂ ಒಬ್ಬೊಬ್ಬ ವ್ಯಾಪಾರಿ, ನಾನು ಹೇಳ್ತಿರೋದು ಹಳ್ಳಿಯಲ್ಲಿ ಸುಮಾರು 150ರಿಂದ 200 ಕಾಯಿ 250 ಕಾಯಿ ಹಂಗೆ ಸೇಲ್ ಮಾಡ್ತಾರೆ ಒಂದು ದಿನಕ್ಕೆ. ನಾನು ಹೇಳ್ತಿರೋದು ಒಂದು ದಿನಕ್ಕೆ ಅಷ್ಟೊಂದು ಸೇಲ್ ಮಾಡಿದ್ರೆ ಕೂಡ ಇಷ್ಟೊಂದು ವ್ಯಾಪಾರ ಆಗುತ್ತೆ. ಅಂದರೆ ಬೇಸಿಗೆ ಟೈಮಲ್ಲಿ ಅವರಿಗೆ ಬೆಸ್ಟ್ ವ್ಯಾಪಾರ ಅಂದರೆ ಎಳ್ನೀರು ನೋಡ್ರಿ. ಅಂದರೆ ಇದು ಅಷ್ಟೇ ಪಾಪ ಕಷ್ಟಪಡಬೇಕು, ಯಾಕಂದರೆ ಎಲ್ಲ ರೈತರ ಹೊಲಗಳಿಗೆಲ್ಲ ಹೋಗ್ಬೇಕು, ತೆಂಗಿನ ಗಿಡ ಎಲ್ಲೆಲ್ಲಿ ಇರ್ತಾವಲ್ಲೆಲ್ಲ ಹೋಗಿ ಕಾಯಿಗೆಲ್ಲ ಕಿತ್ಕೊಂಡು ಬರ್ಬೇಕಲ್ಲ, ಅವರಿಗೆ ಕಷ್ಟ ಇರುತ್ತೆ. ಅಂದರೆ ಆ ಕಷ್ಟ ತಕ್ಕಂಗೆ ಪ್ರತಿಫಲ ಕೂಡ ಐತೆ ಅಲ್ಲ. ಎಷ್ಟೊಂದು ಲಾಭ ಹೆಚ್ಚು ಕಡಿಮೆ ಅವ್ರು ಮಾರೋದು ಮಿನಿಮಮ್ 50 ರೂಪಾಯಿ ಲೆಕ್ಕ ಹಾಕೊಂಡ್ರು ಕೂಡ, ಒಂದು ಎಳ್ನೀರು 50 ರೂಪಾಯಿ ಲೆಕ್ಕ ಹಾಕ್ಕೊಂಡು ಮಾರಿದ್ರು ಕೂಡ ಅವರು ಒಂದು ದಿನಕ್ಕೆ 200 ಕಾಯಿ ಮಾರಿದ್ರು ಕೂಡ 10,000 ರೂಪಾಯಿ ಆಗುತ್ತೆ, ವ್ಯಾಪಾರ ಆಗುತ್ತೆ. ಅದರಲ್ಲಿ 200 ಕಾಯಿ ನಮಗೆ ಹೊಲ್ದರಿಗೆ ಕೊಟ್ಟರು ಕೂಡ 16 ರೂಪಾಯಿದಂಗೆ ಲೆಕ್ಕ ಮಾಡಿ ಕೊಟ್ಟರು ಕೂಡ ನಮಗೊಂದು 2,500-3,000 ರೂಪಾಯಿ ನಮಗೆ ಕೊಡ್ತಾರೆ. ಇನ್ನು 7,000 ರೂಪಾಯಿ. ಇನ್ನು 7,000 ರೂಪಾಯಿದಲ್ಲಿ ಅವ್ರ ಮರ ತೆರಿಗೆ ಮತ್ತು ಅವರು ಒಂದು 2-3 ಬಂದಿರ್ತಾರಲ್ಲ, ಅವ್ರಿಗೊಂದು ಲೇಬರ್ 300-400 ರೂಪಾಯಿ, ಅಲ್ಲಿಗೆ 500 ರೂಪಾಯಿ ಕೊಟ್ಟರು ಕೂಡ ಒಂದೂವರೆ ಅಲ್ಲಿ ಕೊಟ್ಟು ಒಂದು 4,000 ಖರ್ಚಾದರೂ ಕೂಡ ಮಿನಿಮಮ್ ಒಂದು 5,000 ಸಾವಿರ ಅಂತೂ ಎಳ್ನೀರು ವ್ಯಾಪಾರಿಗೆ ಉಳಿಯುತ್ತೆ ಈ ಟೈಮಲ್ಲಿ ಅಷ್ಟೊಂದು ಡಿಮ್ಯಾಂಡ್ ಇರುತ್ತೆ. ಯಾಕಂದರೆ ನೋಡಿ, ಅಣ್ಣವ್ರು ಕೆತ್ತುತ್ತಾ ಇದ್ದಾರೆ ಎಳ್ನೀರು. ಅವ್ರು ಎಷ್ಟು ಈಸಿಯಾಗಿ ಕೆತ್ತುತ್ತಾರೆ ನೋಡಿ. ನಮಗೆ ಒಂದು ಸ್ವಲ್ಪ ನಾವು ಕೆತ್ತೀವಿ ಅಂದರೆ ಅಷ್ಟೊಂದು ಈಸಿಯಾಗಿ ಬರೋಲ್ಲ. ಬನ್ನಿ ಎಳ್ನೀರು ಕುಡಿಯೋಣ. ಈಗ ಅಣ್ಣವ್ರು ಕೆತ್ಕೊಟ್ರಲ್ಲ ಎಳ್ನೀರು, ತುಂಬ ಸಿಹಿ ಐತೆ ಈ ಮರದಲ್ಲಿ. ಈ ಟೈಮಲ್ಲಂತೂ ನಾವು ಎಳ್ನೀರು ಕುಡಿಯೋದು ಇದೇ ಟೈಮಲ್ಲಿ ನೋಡಿರಿ. ನಾವು ಮತ್ತು ಬೇಸಿಗೆ ಟೈಮಲ್ಲಿ ನಾವೇನು ದುಡ್ಡು ಕೊಟ್ಟು ಯಾವಾಗಲೂ ಕುಡಿಯೋಲ್ಲ. ಹಿಂಗೆ ನಮ್ಮ ಮೂಲಕ ಯಾರಾದರೂ ಬಂದಾಗ, ಹಿಂಗೆ ಎಳ್ನೀರು ಕೆಡೋರು ಬಂದಾಗ ಎಳ್ನೀರು ಕುಡ್ಕೊಂಬಿಡೋದೆ, ಮತ್ತು ನಮಗೆ ಎಷ್ಟು ಬೇಕೋ ಅಷ್ಟು. ನೋಡಿರಿ, ಇವಾಗೆಲ್ಲ ಎಳ್ನೀರು ಮರದಿಂದ ಇಳಿಸಿ ಎಲ್ಲ ಒತ್ತಾಕಿದ್ದಾರೆ. ಒಂದು ಕಡೆ ಎಲ್ಲ ರಾಶಿ ಮಾಡ್ಕೊಂಡಿದ್ದಾರೆ. ಇವಾಗೆಲ್ಲ ಅವರೆಲ್ಲ ಇನ್ನೂ ಇಳಿಸ್ತಾನೆ ಇದ್ದಾರೆ ಅವರು. ನೋಡಿ ಇಷ್ಟೊಂದು ನೋಡಿ ಬಂತು. ಇವಾಗ ಒಂದು ಮರ ಆದಮೇಲೆ ಹಂಗೆ ಕೆಡ್ಕೊಂತ ಹೋಗಿ ಲಾಸ್ಟಿಗೆಲ್ಲ ಕೌಂಟ್ ಮಾಡ್ತಾರೆ. ಕೌಂಟ್ ಮಾಡ್ಕೊಂಡು ಆಮೇಲೆ ನಮಗೆ ಅಂದರೆ ಅವ್ರವ್ರ ಇದು ತಕ್ಕಂಗೆ ಒಬ್ಬೊಬ್ರು ಅಲ್ಲೇ ಕ್ಯಾಶ್ ಕೊಟ್ಟು ಹೋಗ್ತಾರೆ, ಒಬ್ಬೊಬ್ರು ಉದ್ದಿರನ್ನು ಹೇಳ್ತಾರೆ. ಅಂದರೆ ನಾವು ಇದ್ದೂರು ನಮ್ಮೂರಲ್ಲೇ ಕೆಡ್ಕೊಂಡೋದ್ರು ಕೂಡ ನಾವು ಒಂದು 2-3 ದಿನ ಸುಧಾರಿಸ್ಕೊಂತೀವಿ. ಯಾಕಂದರೆ ಮನ್ಸರು ನೋಡಿರ್ತೀವಲ್ಲ, ಬೇರೆ ಎಳ್ನೀರು ವ್ಯಾಪಾರಿಗಳು ಅಂದರೆ ನಮಗೆ ಅವತ್ತೇ ಕ್ಯಾಶ್ ಇದು ಮಾಡಿ ಕೊಟ್ಟೋದು. ಯಾಕಂದ್ರೆ ಗೊತ್ತಿರಲ್ಲ, ಅದಕ್ಕೋಸ್ಕರ
ನೋಡಿರಿ ಇವಾಗ ಇದು ಎಷ್ಟನೇ ಮರ ಅಂದರೆ ಒಂದು ಇದು 6ನೇ ಮರನ 7ನೇ ಮರ. ಕಾಯಿ ಬಿತ್ತು ನೋಡಿರಿ. ಅದು ಬಿದ್ವಲ್ಲ ಅವು ಕಾಯಿ, ಬೋಲ್ತಕಾಯಿ ನೋಡಿರಿ ಅವೆಲ್ಲ. ಅವು ಮೇಲಿಂದ ಬಿದ್ದರೂ ಕೂಡ ಅವು ಏನಾಗಲ್ಲ ಅವು. ನೋಡಿ ಅಣ್ಣಾರು ಎಲ್ಲ ಎಳ್ನೀರು ಮತ್ತು ಬೋಲ್ತಕಾಯಿ ಎಲ್ಲ ಕೆಡವಿ ಇಳಿತಾ ಇದ್ದಾರೆ. ಇದೊಂದು ಸ್ವಲ್ಪ ನಮ್ಮ ಹೊಲದಲ್ಲಿರೋದು ಈ ಮರ ಇಳಿತಿದ್ದೀರಲ್ಲ, ಇದೊಂದು ಸ್ವಲ್ಪ ನಮ್ಮ ಹೊಲದಲ್ಲಿರೋದೇ ದೊಡ್ಡ ಮರ ಇದು. ನೋಡಿ ಎಷ್ಟು ದೊಡ್ಡದಾಗಿದೆ. ಸುಮಾರು ಒಂದು 50-60 ಅಡಿ ಉದ್ದ ಬರ್ಬೋದು ಈ ಮರ. ಅಷ್ಟೊಂದು ದೊಡ್ಡದಾಗಿದೆ. ಇವೆಲ್ಲ ನಮ್ಮ ತಾತ ಹಾಕಿ ಹೋಗಿರೋದು ಇದೆಲ್ಲ. ಹೋಗ್ಬೋಣ ಅದೇನು ಈಗ ಗೊತ್ತಾಗತ್ತ ನೋಡ ಅದಕ್ಕೆ. ಈಗ ನೋಡಿದಿರಪ್ಪ ಜೊತೆ ಹೆಂಗೆ ಗೊತ್ತಾಗತ್ತಂತ. ನೋಡಿ ಫೈನಲ್ ಆಗಿ ಎಲ್ಲ ರಾಶಿ ಒಂದು ಹಾಕ್ಕೊಂಡು ಇವಾಗ ತೋರಿಸ್ತಿದ್ದಾರೆ. ಇವಾಗ ನಾವು ಹೇಳಿದೆಲ್ಲ ಅವಾಗ ವೇಸ್ಟ್ ಕಾಯಿ ಅಂತ ಜೋಡಿ ಬರುತ್ತೆ ಅಂತ, ಅದೆಲ್ಲ ತೋರಿಸ್ತಿದ್ದಾರೆ. ನಮ್ಮ ಅಪ್ಪಾಜಿ ತೋರಿಸ್ತಾ ಇದ್ದಾರೆ. ನೋಡಿ ಇವಾಗೆಲ್ಲ ಕೌಂಟಿಂಗ್ ಮಾಡ್ತಾಯಿದ್ದಾರೆ. ಈಗೆಲ್ಲ ಕೌಂಟಿಂಗ್ ಮಾಡಿ ಇನ್ನೊಂದು ಕೌಂಟ್ ಮಾಡೋದ್ರಲ್ಲಿ 1, 2 ಅಂತ ಎಣಿಸ್ತಾರಲ್ಲ, ಒಂದು ಕಾಯಿ ಎಣಿಸಿದ್ರೆ ಅದರಲ್ಲಿ 2 ಅಂತ ಲೆಕ್ಕ. ಅಂದರೆ ಜೋಡಿ ಕಾಯಿ ನಾವು ಲೆಕ್ಕ ಮಾಡ್ತೀವಿ ಇಲ್ಲಿ. ಇವಾಗ 1, 2, 3, 4, 5, 6 ಅಂತ ಎಣಿಸಿದಾಗ ಅವು ಜೋಡಿ ಕಾಯಿ ಕೌಂಟ್ ಆಗಿರ್ತವೆ. ಹೆಂಗಂದ್ರೆ ಇವಾಗ 50 ಕಾಯಿ ಅಂತ ಎಣಿಸಿರ್ತೀವ, 50 ಕಾಯಿ ಅಂದರೆ ಅಲ್ಲಿ 100 ಕಾಯಿ ಇರ್ತವೆ. ಅಂದರೆ 1 to ಡಬಲ್ ಎಣಿಸಿರ್ತೀವಿ. ಯಾಕಂದರೆ ಒಂದು ಸಿಂಗಲ್ ಆಗಿ 1, 2, 3, 4 ಅಂತ ಎಣಿಸಿದ್ರೆ ಅಲ್ಲಿ ಲೆಕ್ಕ ಪರ್ಪಟಕ ತಂದು ಎಲ್ಲ ಜೋಡಿ ಕಾಯಿನೇ ಎಣಿಸ್ತಾರೆ. ಇವಾಗ ಒಂದು 100 ಕಾಯಿ 100 ಎಣಿಕೆ ಬಂತು ಅಂದರೆ ಅಲ್ಲಿ ಟೋಟಲ್ ಎಳ್ನೀರು 200 ಕಾಯಿ ಆಗಿದಾವಂತ ಅರ್ಥ ಅಲ್ಲಿ. ನೋಡಿ ಇವಾಗ ನಮ್ಮಪ್ಪರು ಎಣಿಸ್ತಾ ಇದ್ದಾರೆ. ಈಗ ಎಣಿಸಿ ಹಾಕ್ತಾರೆ. ನನಗೆ ಎಣಿಸಕ್ಕೆ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬಿಡ್ತವಲ್ಲ, ಅದಕ್ಕೆ ನಾನು ನಮ್ಮ ತಪ್ಸ್ಕೊಂಬಿಟ್ಟೆ. ಮತ್ತೆ ಅಲ್ಲಿ ಜನರಿಗೆಲ್ಲ ಮರ್ಯಾದೆ ತಂದು ಅದಕ್ಕೆ ನಮ್ಮ ಅಪ್ಪನ ಎಣ್ಸಕ್ಕೆ ಬಿಟ್ಬಿಟ್ಟಪ್ಪ. ಎಣಿಸ್ತಾ ಇದ್ದಾರೆ. ಎಣಿಸಿ ಆಗ್ತಾ ಇದ್ದಾರೆ. 48 వచ్చా 49 50 51 52 53 54 వచ్చా 55 56 57 58 59 60 62 63 64 65 66 67 68 70 71 72 73 74 75 76 77 78 79 80 81 82 83 84 85 86 87 88 90 91 92 93 94 ವರ್ಷ 94 ವರ್ಷ 95 96 97 98 99 100 101 102 103 ಲೆಕ್ಕ